ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕಿಟತಾಳ ಗ್ರಾಮದ ಸರಹದ್ದಿನಲ್ಲಿ ರಾಯಲ್ ಸೋಷಿಯಲ್ ಕ್ಲಬ್ ಹೆಸರಿನಲ್ಲಿ ಕ್ಲಬ್ ಅಂಡ್ ಬಾರ್ ತೆರೆಯಲು ಕೃಷ್ಣ ಗುದಗೊಪ್ಪ ಎಂಬುವರು ಮುಂದಾಗಿದ್ದು, ಇದಕ್ಕೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಿಟತಾಳ ಗ್ರಾಮದಲ್ಲಿ ಈಗಾಗಲೇ ಗ್ರಾಮ ಸಭೆಯ ಮೂಲಕ ಸಾರಾಯಿ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಗ್ರಾಮದ ಸರಹದ್ದಿನಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕು ಅಂತ ನೂರಾರು ಕುಟುಂಬದ ಮಹಿಳೆಯರು, ಯುವಕರು, ರೈತರು ಸೇರಿ ಕಳೆದ 1 ವರ್ಷದಿಂದ ಸತತ ಹೋರಾಟ ಮಾಡ್ತಾ ಇದ್ದಾರೆ. ಅರಟಗಲ್ ಗ್ರಾಮದ ಪಿಡಿಒ ಸವದತ್ತಿ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನವರ್ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಎಸ್ಟಿಡಿಸಿ ಅಧಿಕಾರಿಗಳಿಗೆ ತಕರಾರು ಅರ್ಜಿ ಸಲ್ಲಿಸಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮಸ್ಥರ ಮಾತಿಗೆ ಕಿವಿಗೊಡದ ಕೃಷ್ಣ ಗುದಗೊಪ್ಪ, ನಾನು ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಅವರ ಮಾಜಿ ಪಿಎ ಎಂದು ಹೇಳಿಕೊಂಡು ಅಬಕಾರಿ ಇಲಾಖೆ ಅಧಿಕಾರಿಗಳ ಮೇಲೆ ರಾಜಕಾರಣಿಗಳ ಒತ್ತಡ ಹೇರಿ ಲೈಸೆನ್ಸ್ ಪಡೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈಗ ಕ್ಲಬ್ ಹೆಸರಲ್ಲಿ ಮದ್ಯ ಮಾರಾಟ ಮಾಡಲು ಸಕಲ ಸಿದ್ಧತೆ ಕೂಡ ಮಾಡಿದ್ದಾರೆ. ಅಧಿಕಾರಿಗಳ ದುರುಪಯೋಗ ಆರೋಪ. ಪಿಡಿಒ, ತಹಸೀಲ್ದಾರ್, ಅಬಕಾರಿ ಅಧಿಕಾರಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಗ್ರಾಮಸ್ಥರ ಮಾತಿಗೆ ಬೆಲೆ ಕೊಡದೆ ಕ್ಲಬ್ ಪ್ರಾರಂಭಕ್ಕೆ ಸಹಕಾರ ಕೊಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೆಲವು ದಿನಗಳ ಹಿಂದೆ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಕೃಷ್ಣ ಗುದಗೊಪ್ಪ ಅವರ ತಾಳಿಗೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ನಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ ಗ್ರಾಮದಲ್ಲಿ ಮದ್ಯ ಮಾರಾಟ ನಿಲ್ಲಿಸಲು ಸತತ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ನಾಚಿಕೆಗೆಟ್ಟ ಅಧಿಕಾರಿಗಳು ಹಾಗೂ ಬೇರೆ ತಾಲೂಕಿನ ಶಾಸಕರು ಸೇರಿಕೊಂಡು ಮದ್ಯ ಮಾರಾಟಕ್ಕೆ ಪ್ರೋತ್ಸಾಹ ಕೊಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಮಹಿಳೆಯರು ಕಿಡಿಕಾರಿದ್ದಾರೆ. ಅದಲ್ಲದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಿನಾಂಕ 23/4/2026 ಮದ್ಯದ ವಾಹನವನ್ನು ಕಳುಹಿಸಿ ಕೆಲವು ಹೊತ್ತುಗಳ ಕಾಲ ಗ್ರಾಮಸ್ಥರು ಹಾಗೂ ಸಣ್ಣದುದಾರರ ನಡುವೆ ಉದ್ವಿಗ್ನ ಸ್ಥಿತಿಯಾಗಿದ್ದು, ಸ್ಥಳಕ್ಕೆ ಬಂದ 112 ಪೊಲೀಸ್ ವಾಹನ ಉದ್ವಿಗ್ನ ಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಹೊರಟು ಹೋಗಿದ್ದಾರೆ. ಆದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ರಾತ್ರಿ 11 ಆದರೂ ಕೂಡ ಮದ್ಯದ ವಾಹನವನ್ನ ಕರೆಸಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿಯನ್ನ ಉಂಟು ಮಾಡಿದ್ದಾರೆ. ಗ್ರಾಮಸ್ಥರ ಮಾತಿಗೆ ಕಿವಿಗೊಡದ ಅಬಕಾರಿ ಇಲಾಖೆ ಅಧಿಕಾರಿಗಳು. ಇಷ್ಟೆಲ್ಲ ಆದರೂ ಕೂಡ ಯಾವುದಾದ್ರೂ ಇಲಾಖೆ ಮದ್ಯ ಮಾರಾಟಕ್ಕೆ ಅವಕಾಶ ಕೊಟ್ಟರೆ ಮುಂದೆ ಆಗುವ ಮಾನಹಾನಿ, ಪ್ರಾಣಹಾನಿ, ಇತರ ಅನಾಹುತಗಳಿಗೆ ನೇರವಾಗಿ ತಹಸೀಲ್ದಾರ್, ಅಬಕಾರಿ ಇಲಾಖೆ ಅಧಿಕಾರಿಗಳು, ಡಿಸಿ ಪೊಲೀಸ್ ಅಧಿಕಾರಿಗಳು, ರಾಮದುರ್ಗ ಶಾಸಕ ಅಶೋಕ ಪಟ್ಟಣ ಹಾಗೂ ಕೃಷ್ಣ ಗುದಗೊಪ್ಪ ನೇರ ಹೊಣೆಗಾರರಾಗ್ತಾರೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸವದತ್ತಿ ತಾಲೂಕು ಕಿಟತಾಳ ಗ್ರಾಮದಾಗ ಸರ್ವೆ ನಂಬರ್ 194 ಈಶ್ವರ ಯಲ್ಲಪ್ಪ ಪೂಜಾರ ಇವ್ರ ಜಮೀನಾಗ ಅರಟಗಲ್ ಗ್ರಾಮದ ಕೃಷ್ಣ ಗುದಗೊಪ್ಪ ವಕೀಲ್ ಅಂತೇಳಿ ಹೇಳ್ಕೊಂತಾರ. ಅವ್ರ ಬಾರ್ ರಾಯಲ್ ಸೋಷಿಯಲ್ ಕ್ಲಬ್ ಅಂತೇಳಿ ಒಂದು ಬಾರ್ ಓಪನ್ ಮಾಡಕತ್ತಿದ್ರ. ಇದನ್ನ ಅಡಪಾಯ ಹಾಕುವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪ ತಹಸೀಲ್ದಾರ್ ಬೈಲೊಂಗ್ಳಿಗೆ ಮತ್ತು ತಹಸೀಲ್ದಾರ್ಗೆ ಮತ್ತು ಅಬಕಾರಿ ಅವ್ರಿಗೆ ಮತ್ತು ಅರಟಗಲ್ ಗ್ರಾಮ ಪಂಚಾಯತಿ ಪಿಡಿಒ ಅವ್ರಿಗೆ ತಕರಾರು ಅರ್ಜಿ ಇಟ್ಟಿವಿ. ಎಲ್ಲರೂ ಒಂದು 100-200 ಜನ ಸೇರ್ಕಾರ ತಕರಾರು ಅರ್ಜಿ ಇಟ್ಟಿವಿ. ಎಲ್ಲ ಹೆಣ್ಮಕ್ಳೆಲ್ಲ ಸೇರ್ಕಾರ. ನಮಗೆ ಬ್ಯಾಡಪ್ಪ, ನಮ್ಮ ಕಿಟತಾಳ ಗ್ರಾಮದಾಗ ಮಾದರಿ ಗ್ರಾಮ ಐತಿ, ಬ್ಯಾಡ ಅಂತೇಳಿ ನಾವು ತಕರಾರು ಅರ್ಜಿ ಇಟ್ಟಿವು. ಅವಾಗ ಇಟ್ಟರು ಮತ್ತು ಅದನ್ನ ಕಟ್ಟರ್ ಸ್ಟಾರ್ಟ್ ಮಾಡ್ರು. ಕಟ್ಟರ್ ಸ್ಟಾರ್ಟ್ ಆಗಿ ಒಳ್ಳೆ ಕಟ್ಟರ್ ಮುಗಿ ಬರೋ ಹಂತಕ್ಕೆ ಮತ್ತೊಮ್ಮೆ ನಾವು ಎಲ್ಲರಿಗೆ ಅರ್ಜಿ ಕೊಟ್ಟಿವು. SP ಅವ್ರಿಗೆ ಮೇಲ್ ಮಾಡಿವು ಮತ್ತು ಅಬಕಾರಿ DC ಅವ್ರಿಗೆ ಮೇಲ್ ಮಾಡಿವು. ಇದಕ್ಕೆಲ್ಲ ಅವ್ರ ತಲೆ ಇದು ಬಗ್ಗದ ನಮಗೆಲ್ಲ ಈಗ ಪಬ್ಲಿಕ್ಕಿಗೆ ತೊಂದರೆ ಆಗುವಂಗೆ ಮತ್ತೆ ಇದನ್ನ ಇವತ್ತು ಮಾಲ್ ಇಳ್ಸಾಕ್ ಬಂದಿದ್ರು. ಮಾಲ್ ವೆಹಿಕಲ್ ಬಂದಿತ್ತು, ಇವತ್ತು ನಾವು ಬಂದಿತ್ತು. ಒಳ್ಳೆ ಪೊಲೀಸರು ಬಂದಿದ್ರು ಒಂದಿಬ್ಬರು. ಅವರು ನಾವು ಬಂದ್ಕಾರ ಮಾಲ್ ಇಳಿಸಂಗಿಲ್ಲ ಅಂತೇಳಿ ಗಾಡಿ ಮುಂದೆ ಹಾಕ್ಯಾರ. ಹೊಳ್ಳಿ ಈಗ ಮುಂದೆ ಹೋಗೈತದ ಗಾಡಿ. ಹೊಳ್ಳಿ ಬಂದು ಮಾಲ್ ಒಂದು ಇಳಿಸಿರ ಈಗ ನಾವು ಯಾರ್ಯಾರು ತಕರಾರು ಇರ್ತೀವಲ್ಲ ಅವರ ಅಧಿಕಾರಿಗಳು ಹೊಣೆ ಜವಾಬ್ದಾರಿ. ಏನೇ ಒಂದಾದ್ರು ಅವರ ಜವಾಬ್ದಾರಿಗೆಲ್ಲ ಹೆಣ್ಮಕ್ಳೆಲ್ಲ ಬಂದ್ಕಾರಿಗೆಲ್ಲ ಈಗ ರಾತ್ರಿ ನಾವು ರೈತರು ಬಿಟ್ಕಾರ ಇದನ್ನ ಮಾಡೋದಾಗೈತೆ. ಯಾರು ಇವರು ಅಧಿಕಾರಿಗಳು ತಲೆ ಹಾಕೊಳತ್ತಿಲ್ಲ. ಬರೀ ರಾಜಕೀಯ ಒತ್ತಡ. ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿ ಅವ್ರ ಹಿಂದದಾನ, ಅವ್ರು ಇದನ್ನ ಮಾಡತ್ತಾರ. ನಾವು ಆಲ್ರೆಡಿ ಸವದತ್ತಿ ಕ್ಷೇತ್ರದ ಶಾಸಕರಿಗೆ ಮನವಿ ಕೊಟ್ಟಿವಿ. ನಾವು ಎಲ್ಲಾ ಕಡೆ ಹೇಳಿನಪ್ಪ, ಹೇಳಿದ್ರು ಅದು ನನಗೆ ಬಗ್ಗದಂಗೈತೆ. ಅವ್ರು ಯಾರು ಪ್ರಭಾವಿ ರಾಜಕೀಯ ಹಿಡ್ಕೊಂಡಾರ. ಅಶೋಕ್ ಪಟ್ಟಣ ಅವ್ರ PA ಯಾರ ಕೃಷ್ಣ ಗುದಗೊಪ್ಪ ಮಾಜಿ PA ಅಂತ ಹೇಳ್ಕೊಂಡ್ಕಾರ. ಅವ್ರು ಇದ್ರ ಮ್ಯಾಗ ಇಲ್ಲಿ ಗುಂಡಾಗಿರಿ ಮಾಡೋದು, ಊರಾಗ ಇಂತ ಬಾರ್ ತೆಗಿದು ಕ್ಲಬ್ ತೆಗಿದ್ನೆ ಗುಂಡಾಗಿರಿ ಮಾಡಿ ಊರಾಗ ಇದನ್ನ ಮಾಡಕತ್ತಾನ. ಇದಕ್ಕೆ ಅಶೋಕ್ ಪಟ್ಟಣ ಅವ್ರು ಸ್ವಲ್ಪ ತಲೆ ಹಾಕೋಬೇಕ. ಇಂತ ಊರಿಗೆ ಒಂದೊಂದು 4 ಬಾರ್ ಹಾಕಿರ. ಅವ್ರು ಇದು ಮಿನಿಸ್ಟರ್ ಆಗಂಗಿಲ್ಲ. ಮಿನಿಸ್ಟರ್ ಸಚಿವ ಸ್ಥಾನಕ್ಕೆ ಡೆಲ್ಲಿಗೆ ಹೊಂಟಾರ. ಅದ ಇಂತ ಬಾರ್ ಹಾಕಿರ. ಈಗ ಆಲ್ರೆಡಿ ಬಂಡವಾಳ ಒಂದು ಕೊಟ್ಟಾರ. ಅವ್ರ ಇವಂಗ ಕೃಷ್ಣ ಗುದಗೊಪ್ಪ ಒಂದು ಬಂಡವಾಳ ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಭಾಳ 11,000 ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಇಲ್ಲೊಂದು ಮಾಡಿ ಕೊಡಾಕತ್ತಾರ. ಇಂತಾವ ಒಬ್ಬೊಬ್ಬ ಅವ್ರವ್ರ ಕಾರ್ಯಕರ್ತರಿಗೆ ತಮ್ಮ ಕ್ಷೇತ್ರದಾಗ ಹಾಕೋಬೇಕು. ಅವ್ರು ಬಂದ್ಕಾರ ಇನ್ನೊಂದು ಕ್ಷೇತ್ರದಾಗ ಕಡ್ಡಿ ಆಡ್ಸೋದಲ್ಲ. ಅದೇನಾಕತೈತಿ, ಹಮಾರ ಬಚ್ಚ ಇದು ಹಮಾರ ಅಚ್ಚ ದುಸರಾ ಕಬಿ ಸಬ್ಸಿ ಅಚ್ಚ ಆಗತ್ತೆ. ಹಂಗ್ ಮಾಡ್ಬಾರ್ದು. ಅವ್ರ ಕ್ಷೇತ್ರದಾಗ ಅವ್ರು ಹಾಕೋಲಿ ಹೋಯ್ಕಾರ, ಬೇಕಾದಷ್ಟು ಹಾಕೋಲಿ ಬಾರ್, ನಮ್ದೇನ್ ತೊಂದ್ರೆ ಇಲ್ಲ. ಅದನ್ನ ಬಿಟ್ಕಾರ ನಮ್ಮ ಕ್ಷೇತ್ರದಾಗ ಬಂದ ನಮ್ಮ ಅವ್ರ ಮನಿ ಮುಂದೆ ಹಾಕೋಣ. ಯಾರ ಅಶೋಕ್ ಪಟ್ಟಣ ಅವ್ರ ಮನಿ ಮುಂದೆ ಹಾಕೋಣ. ಇವ್ರು ಕೃಷ್ಣ ಗುದಗೊಪ್ಪ ಅವ್ರ ಮನಿ ಮುಂದೆ ಹಾಕೋಣ. ನಮ್ಮ ಮನಿ ಮುಂದೆ ಇಲ್ಲಿ ಪಬ್ಲಿಕ್ ತೊಂದರೆ ಆಗುವಂಗ ತಂದು ಹಾಕೋದು. ಅವ್ರ ಸಚಿವ ಸ್ಥಾನ ಕಾಲಿ ಓಡಾಡೋದು. 10 ಬಾರ್ ಹಾಕಿರ. ಒಬ್ಬೊಬ್ಬರಿಗೆ 10 ಬಾರ್ ಕೊಟ್ರೆ ಅವ್ರ ಸಚಿವ ಆಗಂಗಿಲ್ಲ. 10 ಸಾಲಿ ಕಟ್ಟನ, ಊರಿಗೆ 10 ಸಾಲಿ ಕಟ್ಟನು. ಅವ್ರಿಗೆ CM ಸೀಟು ಬರ್ಬೋದು. ಒಳ್ಳೇದ್ ಕೆಲಸ ಮಾಡ್ರಿ. ಇಂಥ ಕೆಟ್ಟ ಕೆಲಸ ಮಾಡ್ರಿ ಬರೋದಿಲ್ಲ. ಇಂಥದಕ್ಕೆ ನೀವು ಕಿವಿ ಕೊಡ್ಬೇಡ್ರಿ. ಅಶೋಕ್ ಪಟ್ಟಣ ಅವ್ರ ನೀವು ಹಿಂಗಾಗಿ ಹಿಂದ್ಕೊಮ್ಮೆ 2018 ನೀವು ಇಂಥ PAಗಳ ಸಂಬಂಧನ
ಒಂದ್ ನೀವು ಶಾಸಕ ಸ್ಥಾನ ಕಳ್ಕೊಂಡ್ರಿ ಮುಂದೆ ಈಗ ಬೆಳೆ ಆಗತ್ತೀರಿ ಬೆಳೆ ಅಂತ ಅದನ್ನ ಮಾಡ್ರಿ ಇಂಥದನ್ನ ಮಾಡ್ಬೇಡ್ರಿ, ತೊಂದರೆ ಮಾಡ್ಬೇಡ್ರಿ, ಜನರಿಗೆ ಪಬ್ಲಿಕ್ ತೊಂದರೆ ಮಾಡ್ಬೇಡ್ರಿ. ದಯವಿಟ್ಟು ಕೈ ಮುಗಿದು ಹೇಳ್ತೀವಿ, ನಮ್ಮಂತ ಸಣ್ಣ ವ್ಯಕ್ತಿಗಳ ಕಡೆಯಿಂದ ನೀವು ಬುದ್ಧಿ ಹೊಡ್ಸ್ಕೊಂತ ವ್ಯಕ್ತಿಗಳು ಆಗ್ಬೇಡ್ರಿ. ಪ್ರಭಾವಿಯಾಗಿರಿ. ಇದು ಕೆಡದಾಳ ಗ್ರಾಮ ಮಾದರಿ ಗ್ರಾಮ ಐತಿ. ಇಲ್ಲೆಲ್ಲ ಇಂತ ಹಿಂಗ್ ಮಾಡ್ಬೇಡ್ರಿ. ನಿಮ್ ಪಿ ಫೋನ್ ಹಚ್ಚಿ ಹೇಳ್ಕೋರಿ, ಅದನ್ನೆಲ್ಲ ಬಂದ್ ನೋಡ್ರಿ. ನೀವು ಬಂದ ಎನ್ಕ್ವೈರಿ ಮಾಡ್ರಿ. ಎಲ್ಲಾರಿಗೆ ಮನವಿ ಕೊಟ್ರು ನೀವು ಹೇಳಿರು ಕೇಳವಲ್ರಿ. ನಮ್ ಶಾಸಕರು ಎಲ್ಲ ಹೇಳುದು ಹೇಳ್ಬಿಟ್ಟಾರ. ಎಲ್ಲರಿಗೆ ಯಾವ ಅಧಿಕಾರಿಗಳು ಹೇಳಿದ್ರು ಶಾಸಕರು ಮಾತಾ ಕೇಳಲ್ಲ. ನಮ್ ಶಾಸಕರದ ಆ ನಮ್ಮನ್ನು ನೀವು ಕಿಟತಾಳ ಗ್ರಾಮಸ್ಥರ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ? ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.